ಆಕಾಶವಾಣಿ ಹಾಸನ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಎಲ್ಲಾದರೂ ಇರು ಎಂತಾದರೂ ಇರು, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕಾರ್ಯಕ್ರಮದ ನಿರ್ವಹಣೆ BV ಶ್ರೀಧರ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕೇಳಿ ಸಿರಿಗನ್ನಡಂ ಗೆಲ್ಗೆ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನವಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ನಾಡಿನ ಭಾಷಾ ಸೊಗಡು ಈ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ HL ಮಲ್ಲೇಶಗೌಡ ಅವರು. ಡಾಕ್ಟರ್ HL ಮಲ್ಲೇಶಗೌಡ ಅವರು ಮೂಲತಃ ಹೊಳೆನರಸೀಪುರ ತಾಲೂಕು ಹನುಮನಹಳ್ಳಿ ಗ್ರಾಮದವರು. ತಂದೆ ಶ್ರೀ ಲಕ್ಷ್ಮಣಗೌಡ, ತಾಯಿ ಶ್ರೀಮತಿ ದೇವಮ್ಮ. 1961ರಲ್ಲಿ ಜನಿಸಿದ ಇವರು MA, MPhil, PhD ಪದವಿಗಳನ್ನು ಗಳಿಸಿಕೊಂಡಿದ್ದಾರೆ. ಕನ್ನಡ ಅಧ್ಯಾಪಕರಾಗಿ 36 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಇವರು ಪ್ರಸ್ತುತ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡಮ್ಮನ ಸೇವೆಯಲ್ಲಿ ನಿರತರಾಗಿದ್ದಾರೆ. ತುಗಲಕ್ ದರ್ಬಾರಿನಲ್ಲಿ ಕಾವ್ಯಾಭಿಷೇಕ, ಎಲ್ಲರೊಳಗೊಂದಾಗಿ ಹಾಗೂ ಬೆಟ್ಟದ ಮೇಲಿನ ಬೆಳಕು ಕೃತಿಗಳು ಪ್ರಕಟಗೊಂಡಿವೆ. ವಿವಿಧ ಸಂದರ್ಭಗಳಲ್ಲಿ 1000ಕ್ಕೂ ಅಧಿಕ ಸಂಖ್ಯೆಯ ವಿಶೇಷ ಉಪನ್ಯಾಸಗಳನ್ನು ನೀಡಿದ್ದಾರೆ. ಕುಪ್ಪಂನಲ್ಲಿರುವ ದ್ರಾವಿಡ ವಿಶ್ವವಿದ್ಯಾನಿಲಯದ MPhil ಹಾಗೂ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುವ ಇವರು ರಂಗಭೂಮಿಯಲ್ಲೂ ತೊಡಗಿಸಿಕೊಂಡಿದ್ದು ಇದುವರೆಗೆ 30ಕ್ಕೂ ಅಧಿಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಹಾಗೂ ಕೆಲವು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಇದೀಗ ಕನ್ನಡ ನಾಡಿನ ಭಾಷಾ ಸೊಗಡನ್ನು ಕುರಿತು ಸಂಗತಿಗಳನ್ನು ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ HL ಮಲ್ಲೇಶಗೌಡ. ಈ ಸೊಗಡು ಅನ್ನೋ ಶಬ್ದ ಕನ್ನಡದಲ್ಲಿದೆ. ಸೊಗಡು ಅಂತ ಅಂದರೆ ಅದನ್ನ ತುಂಬ ಸಂಸ್ಕಾರಿತವಾಗಿ ಬಳಸೋದಾದರೆ ಸೊಗಸು ಅಂತ ಹೇಳ್ತೀವಿ ನಾವು. ಆದರೆ ಸೊಗಸಿಗೂ ಸೊಗಡಿಗೂ ವ್ಯತ್ಯಾಸ ಇದೆ. ಸೊಗಡು ಅಂತ ಅಂದರೆ ಅದರಿಂದ ಮಾತ್ರ ಗೋಚರಿಸಬಲ್ಲ, ನಾವು ನೋಡಬಲ್ಲ, ಕಾಣಬಲ್ಲ, ಸವಿಯಬಲ್ಲ ಒಂದು ಕಂಪು, ಅದನ್ನು ನಾವು ಸೊಗಡು ಅಂತ ಹೇಳ್ತೀವಿ. ಹಾಗಾಗಿ ಪ್ರತಿಯೊಂದಕ್ಕೂ ಅದರದೇ ಆದಂಥ ಅದೊಂದು ಸೊಗಡು ಇರ್ತದೆ. ಈಗ ನಾವು ಅವರೆಕಾಯಿನಲ್ಲಿ ಒಂದು ಸೊಗಡಿದೆ ಅಂತೀವಿ, ಅದು ಅವರೆಕಾಯಿನಲ್ಲಿ ಮಾತ್ರ ಬರ್ತಕ್ಕಂಥ ಸೊಗಡದು, ಬೇರೆ ಕಡೆ ಅದು ಸಿಕ್ಕೋದಿಲ್ಲ. ಮತ್ತು ಅದು ನಿರ್ದಿಷ್ಟವಾದ ಕಾಲದಲ್ಲಿದ್ದಾಗ ಮಾತ್ರ ಬರ್ತದೆ ಸೊಗಡು. ಎಲ್ಲ ಕಾಲದಲ್ಲೂ ಅವರೇ ಬೆಳೆದ್ರೆ ಸೊಗಡಿರೋಲ್ಲ. ಅಂದರೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಸಂಗತಿಯಿಂದ ಮಾತ್ರ ನಮಗೆ ಸಿಗ್ತಕ್ಕಂಥದ್ದು ಒಂದು ರುಚಿ, ಅದು ಅದನ್ನು ಘಮಲು ಅಂತಲೂ ಕರಿತೀವಿ. ಆ ಘಮಲು ಭಾಷೆಗೂ ಇದೆ. ಹಾಗಾಗಿ ಕನ್ನಡ ಭಾಷೆಗೂ ತನ್ನದೇ ಆದಂಥದ್ದೊಂದು ಸೊಗಡಿದೆ. ಭಾಷೆಯಲ್ಲಿ ಸಾಮಾನ್ಯವಾಗಿ 2 ಆಯಾಮಗಳಲ್ಲಿ ನಾವು ನೋಡ್ತೀವಿ. ಒಂದು ಶ್ರವ್ಯ, ಇನ್ನೊಂದು ಚಾಕ್ಷುಷ ಅಂತ ಹೇಳ್ತೀವಿ. ಶ್ರವ್ಯ ಅಂದರೆ ಕೇಳುವಂಥದ್ದು, ಅಂದರೆ ಶಬ್ದ. ಚಾಕ್ಷುಷ ಅಂದರೆ ನೋಡುವಂಥದ್ದು, ಅಂದರೆ ಅಕ್ಷರ. ನೋಡಿ, ಕನ್ನಡ ಭಾಷೆಗೆ ಈ 2 ರೂಪದಲ್ಲಿ ಜಗತ್ತಿನಲ್ಲೇ ವಿಶಿಷ್ಟವಾದಂತಹದ್ದೊಂದು ವೈಶಿಷ್ಟ್ಯತೆ ಇದೆ. ನಾವು ಅಕ್ಷರ ಅಂತ ಹೇಳ್ತೀವಲ್ಲ, ಇದನ್ನು ನೋಡ್ತೀವಿ ಅಂತ. ಈ ನೋಡುವ ಅಕ್ಷರದಲ್ಲಿ ಜಗತ್ತಿನಲ್ಲಿ ಕನ್ನಡ ಭಾಷೆಗೆ ಏನು ಸೊಗಡಿದೆ ಅಂತ ನಮಗನ್ನಿಸ್ಬೋದು. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ವರ್ಣಗಳನ್ನು ಹೊಂದಿರತಕ್ಕಂಥ ಭಾಷೆ ಸಂಸ್ಕೃತ ಅಂತ ಹೇಳ್ತಾರೆ. ದ್ರಾವಿಡ ಭಾಷೆಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡಿದ ಮೇಲೆ ಕನ್ನಡ ಭಾಷೆಯಲ್ಲಿ ಸಂಸ್ಕೃತದಲ್ಲಿ ಇಲ್ಲದೇ ಇರತಕ್ಕಂಥ 5 ವರ್ಣಗಳು ಹೆಚ್ಚುವರಿಯಾಗಿದ್ದಾವೆ. ಅಂದರೆ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ವರ್ಣಗಳನ್ನು ಹೊಂದಿರತಕ್ಕಂಥ ಭಾಷೆ ಕನ್ನಡ. ಇಷ್ಟು ಸಂಖ್ಯೆಯ ವರ್ಣಗಳನ್ನು ಜಗತ್ತಿನ ಯಾವ ಭಾಷೆಯಲ್ಲೂ ನೋಡೋಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಇದು ಸಂಖ್ಯೆ ದೃಷ್ಟಿಯಿಂದ ಆಯಿತು. ಅದಕ್ಕೊಂದು ರೂಪ ಇದೆಯಲ್ಲ. ವಿನೋಬಾ ಭಾವೆಯವರು ಕನ್ನಡ ಭಾಷೆಯ ಬಗ್ಗೆ ಒಂದು ಮಾತು ಹೇಳ್ತಾರೆ, ಕನ್ನಡ ವಿಶ್ವ ಲಿಪಿಗಳ ರಾಣಿ ಅಂತ. ವಿಶ್ವದಲ್ಲೇ ನಾವು ಲಿಪಿಗಳನ್ನು ಇಟ್ಕೊಂಡು ನೋಡಿದರೆ ಅತ್ಯಂತ ಸುಂದರವಾದಂತಹ ಲಿಪಿ ಅಂಥೇಳಿ ವಿನೋಬಾ ಭಾವೆಯವರು ಹೇಳ್ತಾರೆ. ಅಂದರೆ ಕನ್ನಡ ಲಿಪಿ ಕೂಡ ಅತ್ಯಂತ ಸುಂದರವಾದ ಲಿಪಿ.
ಸಂಖ್ಯೆಯ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಆಕಾರದ ದೃಷ್ಟಿಯಿಂದ ಕೂಡ ಕನ್ನಡದ ಲಿಪಿ, ಕನ್ನಡದ ವರ್ಣಗಳು ಜಗತ್ತಿನಲ್ಲಿ ಬಹಳ ಎತ್ತರದ ಸ್ಥಾನದಲ್ಲಿ ಇದ್ದಾವೆ ಅನ್ನುವಂಥದ್ದನ್ನು ನಾವು ಒಪ್ಕೋತೀವಿ. ಇನ್ನು ಶ್ರವ್ಯ ಅಂತ ಹೇಳ್ತೀವಿ. ಈ ಶ್ರವ್ಯಕ್ಕೆ ಲಿಪಿಯ ರೂಪ ಇದೆ, ಇಲ್ಲ ಅಂತಲ್ಲ. ಆ ಶಬ್ದಕ್ಕೂ ಲಿಪಿಗೂ ಒಂದು ಸಂಬಂಧ ಇದೆ. ಜಗತ್ತಿನಲ್ಲಿ ಬಹುತೇಕ ಭಾಷೆಗಳಿಗೆ ಲಿಪಿ ಮತ್ತು ಶಬ್ದಕ್ಕೆ ಸಾಮ್ಯತೆ, ಏಕರೂಪತೆ ಮತ್ತು ಒಂದು ಶಿಷ್ಟತೆ, ಒಂದು ಸ್ಪಷ್ಟತೆ ಕಡಿಮೆ. ಸಂಸ್ಕೃತ ಆ ದೃಷ್ಟಿಯಲ್ಲಿ ಅತ್ಯಂತ ಶಿಷ್ಟವಾದ ಭಾಷೆ. ಅದಾದ ಮೇಲೆ ಕನ್ನಡಕ್ಕೆ ಅಂಥದ್ದೊಂದು ಹಿರಿಮೆ ಸಿಕ್ಕುತ್ತೆ. ಕನ್ನಡದಲ್ಲಿ ನಾವು ಹೇಗೆ ಬರೀತೇವೋ ಹಾಗೆ ಉಚ್ಚರಿಸುವ ಸಾಮರ್ಥ್ಯ ಇದೆ. ನಾವು ಉಚ್ಚರಿಸಿದ್ದನ್ನೇ ಬರೀತೀವಿ, ಬರೆದದ್ದನ್ನೇ ಉಚ್ಚರಿಸ್ತೀವಿ. ನಮ್ಮಲ್ಲಿ ವರ್ಣಗಳು ಒಂದು ರೀತಿ ವಿಸ್ತೃತ ರೂಪದಲ್ಲಿದ್ದಾವೆ, ಹೆಚ್ಚು ಸಂಖ್ಯೆಯಲ್ಲಿದ್ದಾವೆ. ಎಲ್ಲವನ್ನೂ ಬರೆಯುವ ವರ್ಣಗಳು ನಮ್ಮಲ್ಲಿದ್ದಾವೆ. ಸಂಸ್ಕೃತದಿಂದ ವರ್ಣವನ್ನು ತಗೊಂಡಿದ್ದೀವಿ ನಾವು. ಮಹಾಪ್ರಾಣಗಳನ್ನು ಸಂಸ್ಕೃತ ಸ್ವೀಕರಿಸಿದ್ದೀವಿ ನಾವು. ಮಹಾಪ್ರಾಣಗಳು ಅಚ್ಚ ಕನ್ನಡದ ವರ್ಣಗಳಲ್ಲ, ಸಂಸ್ಕೃತದಲ್ಲಿರ್ತಕ್ಕಂಥ ಮಹಾಪ್ರಾಣಗಳವು. ನೋಡಿ, ಸಂಸ್ಕೃತದಿಂದ ಸ್ವೀಕರಿಸಿದರೂ ಕೂಡ ಕನ್ನಡದ ಲಿಪಿ ವಿಕಾಸ ಆಗುವ ಹೊತ್ತಿಗಾಗಲೇ ಸಂಸ್ಕೃತದಿಂದ ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ನಾವು ಸ್ವೀಕರಿಸಿದ್ವಿ ಅನ್ನೋದಕ್ಕೆ ಲಿಪಿ ಶಾಸ್ತ್ರವನ್ನು ನೋಡಿದಾಗ ನಮಗೆ ಆಧಾರಗಳು ಸಿಗ್ತವೆ. ಕನ್ನಡದಲ್ಲಿ ಲಿಪಿಗಳು ಹುಟ್ಕೊಂಡಾಗಲೇ ಆ ಸಂಸ್ಕೃತದ ವರ್ಣಗಳನ್ನು, ಮಹಾಪ್ರಾಣಗಳನ್ನು ನಾವು ತಗೊಂಡಿದ್ವಿ. ಲಿಪಿಯ ವಿಕಾಸದಲ್ಲೇ ನಾವು ಅದನ್ನು ನೋಡ್ತೀವಿ. ಹಾಗಾಗಿ ಆ ಕಾಲದಲ್ಲೇ ನಾವು ಸಂಸ್ಕೃತ ಭಾಷೆಯಿಂದ ಹೀರ್ಕೋಬಹುದಾಗಿರ್ತಕ್ಕಂಥ ಸಮಸ್ತವನ್ನು ಹೀರ್ಕೊಂಬಿಟ್ಟಿದ್ವಿ. ಹಾಗಾಗಿ ಲಿಪಿ ಕೂಡ ಬಹಳ ಸಮೃದ್ಧವಾದ ಲಿಪಿಗಳು ನಮಗೆ ಪ್ರಾಪ್ತವಾಯಿತು. ಎಲ್ಲ ವರ್ಣಗಳಿಗೂ ಲಿಪಿ ಸಿಕ್ತು ನಮಗೆ. ಆ ಲಿಪಿಗಳಿರೋದ್ರಿಂದ ಎಲ್ಲವನ್ನು ಬರೀಬೋದು ನಾವು. ಜಗತ್ತಿನ ಬಹುತೇಕ ಭಾಷೆಗಳಿಗೆ ಈ ಸೊಗಸು ಸಿಕ್ಕೋಲ್ಲ. ಹಾಗಾಗಿ ಕನ್ನಡಕ್ಕಿರ್ತಕ್ಕಂಥ ವಿಶೇಷವಾದಂಥ ಸೊಗಡಿದು. ಮತ್ತು ಶಬ್ದಗಳಿದಾವಲ್ಲ, ಆ ಶಬ್ದಗಳನ್ನು ಉಚ್ಚರಿಸೋ ರೀತಿ ಇದೆಯಲ್ಲ, ಕನ್ನಡದ್ದೇ ಒಂದು ವಿಶೇಷವಾದದ್ದು. ಕೆಲವು ಶಬ್ದಗಳನ್ನು ನಾವು ಬಳಸ್ತೀವಿ ನೋಡಿ. ಮೇಲೆ ಅನ್ನುವಾಗ ಸ್ವಲ್ಪ ಎತ್ತರದಲ್ಲಿದ್ದರೆ ಅಂದರೆ ಮೇಲೆ ಅಂತೀವಿ, ತುಂಬ ಎತ್ತರದಲ್ಲಿ ಮೇಲೆ ಅಂತೀವಿ ನಾವು. ಈ ಥರದ ಒಂದು ಉಚ್ಚಾರಣಾ ಶೈಲಿ ಬಹುತೇಕ ಭಾಷೆಗಳಿಗೆ ಸಿಕ್ಕೋಲ್ಲ ನಾವು. ನಮಗಿಂದು ಸ್ವಲ್ಪ ಕೆಳಗಿದೆ ಅಂದರೆ ಕೆಳಗೆ ಅಂತೀವಿ, ತುಂಬ ಕೆಳಗೆ ಅಂತೀವಿ. ಈ ಥರದ ಉಚ್ಚಾರ ಶೈಲಿ ಇದೆಯಲ್ಲ, ಅದು ಕೂಡ ಭಾಳ ಅದ್ಭುತವಾದದ್ದೇ ಕನ್ನಡದ ಬನ್ನಿ. ಅದು ಹೇಳುವಾಗಲೇ ಅದಕ್ಕೊಂದು ಸೌಂದರ್ಯ ಬರುತ್ತೆ, ಮತ್ತು ಅದರ ಅರ್ಥ ವ್ಯಾಪ್ತಿ ಹಿಗ್ಗುತ್ತೆ. ಕೆಳಗೆ ಅಂತ ಅಂದಾಗ ಅಲ್ಲೇ ಎಲ್ಲೋ ಇದೆ ಅಂತ ನೋಡಿ, ಅಲ್ಲೇ ಅಂತೀವಿ. ಅಲ್ಲೇ ಅಂದರೆ ಹತ್ತಿರದಲ್ಲಿ, ನಮ್ಮಿಂದ ದೂರ ಇದೆ, ತುಂಬ ಹತ್ತಿರದಲ್ಲಿದೆ ಅಂತ. ಅಲ್ಲಿ ಅಂದರೆ ಭಾಳ ದೂರ ಹೋಗಬೇಕು ಅಂತ. ಈ ಥರದ ಪದ ತಿರುಚುವಿಕೆ ಇದೆಯಲ್ಲ, ಆ ತಿರುಚುವಿಕೆಯಲ್ಲೇ ಒಂದು ವಿಶಿಷ್ಟವಾದ ಅರ್ಥವನ್ನು ಕಂಡುಕೊಳ್ತಕ್ಕಂಥ ಪ್ರಕ್ರಿಯೆ ಕೂಡ ಭಾಷೆಯ ಸೊಗಡದು. ಅಂಥದ್ದೊಂದು ಸೊಗಡು ಕನ್ನಡ ಭಾಷೆಗಿದೆ. ಆಮೇಲೆ ಕನ್ನಡ ಭಾಷೆಯ ವಾಕ್ಯಗಳಿದಾವಲ್ಲ, ಈ ಒಂದೇ ವಾಕ್ಯವನ್ನು ಎಷ್ಟು ಅರ್ಥದಲ್ಲಿ ಬಳಸ್ಬೋದು ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಾನು ನನ್ನ ಹೆಂಡತಿಯ ಜೊತೆ ನಿನ್ನೆ ಸಿನಿಮಾಕ್ಕೆ ಹೋಗಿರಲಿಲ್ಲ. ಇದೊಂದು ಸಾಮಾನ್ಯ ವಾಕ್ಯ ನೋಡಿ. ಈ ವಾಕ್ಯ ಇದೆಯಲ್ಲ, ಅಷ್ಟೇ ಶಬ್ದಗಳನ್ನ ಇಟ್ಕೊಂಡು ನಾನು ನನ್ನ ಹೆಂಡತಿ ಜೊತೆ ನಿನ್ನೆ ಸಿನಿಮಾಕ್ಕೆ ಹೋಗಿರಲಿಲ್ಲ ಅಂದರೆ ನಾನು ನನ್ನ ಹೆಂಡತಿ ಹೋಗಿದ್ವಿ, ಸಿನಿಮಾಕ್ಕೆ ಹೋಗಿರಲಿಲ್ಲ ಅಂತ. ಇದು ಒಂದು ಅರ್ಥ ಆಯ್ತಲ್ಲ ಸಹ. ನಾನು ನನ್ನ ಹೆಂಡತಿ ಜೊತೆ ನಿನ್ನೆ ಸಿನಿಮಾಕ್ಕೆ ಹೋಗಿರಲಿಲ್ಲ ನೋಡಿ. ಅಲ್ಲಿ ನಾನು ನನ್ನ ಹೆಂಡತಿ ಜೊತೆ ಸಿನಿಮಾಕ್ಕೆ ಹೋಗಿದ್ದೆ, ಆದರೆ ನೆನ್ನೆ ಅಲ್ಲ, ಯಾವತ್ತೋ ಬೇರೆ ದಿವಸ. ನಾನು ನನ್ನ ಹೆಂಡತಿ ಜೊತೆ ನೆನ್ನೆ ಸಿನಿಮಾಕ್ಕೆ ಹೋಗಿರಲಿಲ್ಲ ಅಂತ ನೋಡಿ. ಇದು ಒಂದು ಅರ್ಥ. ನಾನು ನನ್ನ ಹೆಂಡತಿ ಜೊತೆ ನೆನ್ನೆ ಸಿನಿಮಾಕ್ಕೆ ಹೋಗಿರಲಿಲ್ಲ, ನೆನ್ನೆ ಸಿನಿಮಾಕ್ಕೆ ಹೋಗಿದ್ದೆ, ನನ್ನ ಹೆಂಡತಿ ಜೊತೆ ಹೋಗಿರಲಿಲ್ಲ ನೋಡಿ. ಎಷ್ಟು ಅರ್ಥ ಬರುತ್ತೆ ಅಂತ. ಒಂದೇ ವಾಕ್ಯ, ಅಷ್ಟೇ ಶಬ್ದಗಳು, ಉಚ್ಚರಿಸುವ ರೀತಿಯಲ್ಲಿ ಎಷ್ಟು ಅರ್ಥಗಳನ್ನು ಕಂಡುಕೊಳ್ಳೋಕ್ಕೆ ಅವಕಾಶ ಇದೆ ಅಂತ. ಈ ಥರದೊಂದು ವ್ಯಾಪಕತೆ ಇದೆಯಲ್ಲ ಭಾಷೆಗೆ. ಆ ಶಬ್ದಗಳನ್ನು ನಾವು ಹೇಗೆ ನಮ್ಮ ಅರ್ಥಕ್ಕೆ ಅನುಸಾರವಾಗಿ ಬಳಸ್ಕೋಬಹುದು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ ನಾವು ಅಂತೇಳಿ. ಆಮೇಲೆ ಕೆಲವು ಶಬ್ದಗಳು ಒಂದು ನಿರ್ದಿಷ್ಟ ಅರ್ಥ ಅಂಥೇಳಿ ನಾವು ಶಬ್ದಕೋಶದಲ್ಲಿ ಇಟ್ಕೊಂಡಿದ್ದೀವಿ. ಶಬ್ದಕೋಶದಲ್ಲಿ ಇರ್ತಕ್ಕಂಥ ಅರ್ಥ ಎಲ್ಲ ಕೆಲಸ ಮಾಡಲ್ಲ. ಅದಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಆ ಪದಕ್ಕೆ ಬಂದುಬಿಡ್ತದೆ. ಈಗ ಸರಿಯಾಗಿ ಅನ್ನೋ ಒಂದು ಶಬ್ದ ಇದೆ, ಇಂಗ್ಲೀಷ್ನಲ್ಲಿ ಕರೆಕ್ಟಾಗಿ ಅಂತ ಹೇಳ್ತೀರಿ ಅಂತ ಅಂದ್ಕೊಳ್ಳಿ. ನಾವು ಸರಿಯಾಗಿ ಅನ್ನೋ ಶಬ್ದವನ್ನು ನಾವು ಯಾವ್ಯಾವ ಕಾಂಟೆಸ್ಟಲ್ಲಿ ಬಳಸ್ಬೋದು ಅಂತ ನೋಡಿ. ನೀವು ನಾನು ನೆನ್ನೆ ಅವನಿಗೆ ಸರಿಯಾಗಿ ಹೇಳಿ ಕಳಿಸಿದ್ದೀನಿ ಅಂದರೆ ಕರೆಕ್ಟಾಗಿ ಹೇಳಿ ಕಳಿಸಿದ್ದೀನಿ ಅನ್ನೋದು ಅಷ್ಟೇ ಅಲ್ಲ, ಇನ್ನು ಮತ್ತವನು ಪ್ರಶ್ನೆ ಮಾಡಬಾರ್ದು, ಮತ್ತೆ ಕೇಳಬಾರ್ದು, ಹೌದಲ್ಲ, ಅವ್ನು ತಿರುಗಿ ಉತ್ತರಿಸಬಾರ್ದು, ತಿರುಗಿ ಎಲ್ಲೂ ಅದನ್ನು ಚರ್ಚೆ ಮಾಡಬಾರ್ದು, ಅದ್ರ ಬಗ್ಗೆನೇ ಅವ್ನು ಮಾತನಾಡಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿ ಕಳಿಸಿದ್ದೀನಿ ಅಂತ ಅರ್ಥ ಅದು. ಈಗ ನನ್ನೇ ನಮ್ಮ ಅಪ್ಪ ಸರಿಯಾಗಿ ಹೊಡೆದ ಅಂದರೆ ಹೆಚ್ಚು ಹೊಡೆದಿದ್ದಾನೆ, ಸರಿಯಾಗಿ ಹೊಡೆದು ಜಾಸ್ತಿ ಹೊಡೆದಿದ್ದಾನೆ ಅಂತ ಅರ್ಥ ನೋಡಿ. ಸರಿಯಾಗಿ ಅನ್ನೋ ಪದ ಎಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಬಳಕೆ ಆಗುತ್ತೆ ಅಂತ. ಅವ್ನು ಸರಿಯಾಗಿ ನಡ್ಕೊಳ್ಳಿಲ್ಲ ನೋಡಿ, ಸಾಮಾನ್ಯ ಅರ್ಥ ಅದು. ಹಾಗಾಗಿ ಈ ಒಂದೇ ಶಬ್ದ ಬೇರೆ ಬೇರೆ ಕಾಂಟೆಸ್ಟಲ್ಲಿ ಬಳಕೆ ಆಗುತ್ತೆ. ಆಮೇಲೆ ನಾವು ಎಷ್ಟೋ ಒಂದು ಸಂದರ್ಭದಲ್ಲಿ ಚೆನ್ನಾಗಿ ಅನ್ನೋ ಶಬ್ದ ಬಳಸ್ತೀವಿ, ಚೆನ್ನಾಗಿದ್ದೀರಾ ಅಂತೀವಿ. ಚೆನ್ನಾಗಿದ್ದೀರಾ ಅನ್ನೋ ಶಬ್ದಕ್ಕೆ ಯಾವ್ಯಾವ ಆಯಾಮವನ್ನು ಇಟ್ಕೊಂಡು ನಾವು ಕೇಳಿದ್ದೀವಿ. ಭೌತಿಕ ಆಯಾಮ ಅಲ್ಲ, ಆರೋಗ್ಯದ ದೃಷ್ಟಿಯಿಂದ ಚೆನ್ನಾಗಿದ್ದೀರಾ ಅಂತಲೂ ಆಗ್ಬೋದು. ಚೆನ್ನಾಗಿದ್ದಾನೆ ಅಂತ ಅಂದರೆ ನೋಡೋಕ್ಕೆ ಚೆನ್ನಾಗಿದ್ದಾನೆ ಅಂತ ಅದಲ್ಲ, ಆರ್ಥಿಕವಾಗಿ ಚೆನ್ನಾಗಿದ್ದಾನೆ ಅಂತ ಅರ್ಥ. ಅವನು ಅವ್ರ ಜೊತೆ ಚೆನ್ನಾಗಿದ್ದಾನೆ ಅಂತ ಅಂದಾಗ ಚೆನ್ನಾಗಿ ಅನ್ನೋ ಶಬ್ದಕ್ಕೆ ಬೇರೆನೇ ಅರ್ಥ ಬಂತು. ಅವನ ಬಾಂಧವ್ಯ ಚೆನ್ನಾಗಿದೆ ಅಂತ.
ಹೀಗೆ ಅವ್ನು ನೋಡೋಕೆ ಚೆನ್ನಾಗಿದ್ದಾನೆ ಅಂತ ಅಂದಾಗ ಭೌತಿಕವಾಗಿ ಚೆನ್ನಾಗಿದ್ದಾನೆ ಅಂತ. ಚೆನ್ನಾಗಿ ಅನ್ನುವಂಥದ್ದು ಅದಕ್ಕೆ ಬೇರೆದೇ ಆದಂಥದ್ದೊಂದು ಆಯಾಮವನ್ನು ತಗೊಳ್ತಾ ಹೋಗುತ್ತೆ. ಒಂದು ಶಬ್ದ ಇಷ್ಟು ವ್ಯಾಪಕ ಅರ್ಥದಲ್ಲಿ ಬಳಕೆ ಆಗುತ್ತಲ್ಲ. ಕನ್ನಡಕ್ಕೆ ಯಾಕೆ ಇಷ್ಟು ಸೊಗಸು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದರೆ, ಕನ್ನಡದಲ್ಲಿ ಇರುವಂಥ ಶಬ್ದಗಳ ಸಂಖ್ಯೆಯೂ ಹೆಚ್ಚು, ಮೂಲ ಜಾಯಮಾನದ ಶಬ್ದಗಳಂತೂ ಹೆಚ್ಚು. ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ನಾನು. ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಮೂಲ ಜಾಯಮಾನದ ಶಬ್ದಗಳಿದ್ದಾವಲ್ಲ, ಅಂದರೆ ಕನ್ನಡದ್ದೇ ಆದ ಶಬ್ದಗಳಿದ್ದಾವಲ್ಲ, ಇವತ್ತಿಗೂ ಬಳಕೆ ಆಗ್ತಾ ಇರ್ತಕ್ಕಂಥ ಶಬ್ದಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತನಾಡಿದರೂ ಕೂಡ ಜಗತ್ತಿನಲ್ಲಿ ಮೂಲ ಜಾಯಮಾನ ಶಬ್ದಗಳನ್ನು ಬಳಸುವ ಅತ್ಯಂತ ಹಿರಿದಾದ ಭಾಷೆ ಯಾವುದು ಅಂದರೆ ಕನ್ನಡ. ನಾವು ಕನ್ನಡ ಮಾತನಾಡ್ತಕ್ಕಂಥವ್ರನ್ನ ಆಡ್ಕೋತಿದ್ದೀವಿ. ಏನು ಮಾತನಾಡುವಾಗ ಎಲ್ಲ ಭಾಷೆ ಶಬ್ದಗಳನ್ನು ಮಾತನಾಡ್ತಾರೆ, ಏನೇನು ಶಬ್ದಗಳನ್ನು ಬಳಸ್ತಾರೆ, ಹಾಗೆ ಹೀಗೆ ಅಂಥೇಳಿ ನಾವು ಇದರ ನಡುವೆ ಕೂಡ ತನ್ನ ಜಾಯಮಾನದ ಶಬ್ದಗಳನ್ನು ಹೆಚ್ಚು ಬಳಕೆಯಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ಭಾಷೆ ಯಾವುದು ಅಂದರೆ ಕನ್ನಡ. ಕನ್ನಡದಲ್ಲಿ ಮೂಲ ಜಾಯಮಾನ ಶಬ್ದಗಳೇ ಹೆಚ್ಚಿದ್ದಾವೆ. ಬೇರೆ ಭಾಷೆಯಿಂದನೂ ತಗೊಂಡಿದ್ದೀವಿ. ತಗೊಂಡಾಗ ಕೂಡ ಆ ಶಬ್ದಗಳನ್ನು ಹೇಗೆ ತಗೊಂಡಿದ್ದೀವಿ ಭಾಳ ವಿಶೇಷ. ಅದು ಬಹುತೇಕ ಭಾಷೆಗಳಿಗೆ ಈ ಒಂದು ಸರಳ ಸ್ವೀಕೃತ ಮನೋಭಾವ ಇಲ್ಲ. ಸ್ವೀಕಾರ ಮಾಡ್ಕೊಳ್ಳೋದಷ್ಟೇ ಇಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಹೊಂದಿಸ್ಕೊಂಡ್ಬಿಡ್ತೀವಿ. ನಮ್ಮ ಭಾಷೆಗೆ ಆ ಜಾಯಮಾನ ಇದೆ, ನಮ್ಮ ಭಾಷೆಗೆ ಆ ಸೊಗಸಿದೆ. ನೀವು ಯಾವ ಭಾಷೆಯಿಂದ ಶಬ್ದಗಳನ್ನು ತಗೊಳ್ಳಿ, ಭಾಳ ಸರಳವಾಗಿ ಕನ್ನಡ ಭಾಷೆಗೆ ಹೊಂದ್ಕೊಂಡ್ಬಿಡ್ತವೆ. ಯಥಾವತ್ತಾಗಾದರೂ ಇಟ್ಕೋತೀವಿ, ಇಲ್ಲ ನಮ್ಮದಾದಂತಹದ್ದೊಂದು ಪರಿಷ್ಕಾರ ಕೊಟ್ಕೊಂಡು ನಮ್ಮದನ್ನಾಗಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಈಗ ಹಾಸ್ಪಿಟಲ್ ಅನ್ನೋ ಶಬ್ದ ಆಸ್ಪತ್ರೆ ಅಂತ ಮಾಡ್ಕೊಂಬಿಟ್ವಿ. ಆಸ್ಪತ್ರೆ ಅನ್ನೋ ಶಬ್ದ ಕನ್ನಡದಲ್ಲ, ಹಾಸ್ಪಿಟಲ್ ಅನ್ನುವಂಥ ಇಂಗ್ಲೀಷ್ ಶಬ್ದಕ್ಕೆ ನಾವು ಆ ಕ್ಷಣಕ್ಕೆ ಕೊಟ್ಟಂಥ ಒಂದೊಂದು ರೂಪ ಅದಷ್ಟೇ. ನಾವು ಹೀಗೆ ಸ್ವೀಕಾರ ಮಾಡಿಸ್ಕೊಳ್ತೀವಿ ಒಂದು. ಆಮೇಲೆ ಇನ್ನು ಯಥಾವತ್ತಾಗಿ ತೊಗೊಂಡಾಗಲೂ ಕೂಡ ಸುಮ್ಮನೆ ತೊಗೊಳ್ಳಲ್ಲ. ಈಗ ಕಾಲೇಜ್ ಅನ್ನೋ ಶಬ್ದವನ್ನು ಸ್ವೀಕಾರ ಮಾಡಿದಾಗ ಕಾಲೇಜ್ ಅಂತ ನಾನು ಕಾಲೇಜು ಅಲ್ಲೊಂದು ಸ್ವರ ಸೇರಿಸ್ಕೋತೀವಿ. ನಮ್ಮದು ಆ ಶಬ್ದಕ್ಕೆ ನಮ್ಮ ಸ್ವರ ಬಹಳ ಆರಾಮವಾಗಿ ಸೇರಿಕೊಳ್ಳುತ್ತೆ. ಯಾವುದೇ ಭಾಷೆಯ ಶಬ್ದಕ್ಕೆ ಕನ್ನಡದ ಸ್ವರಗಳು ಬಹಳ ಆರಾಮವಾಗಿ ಸೇರ್ಕೋತವೆ. ಒಂದು ಸ್ವರ ಸೇರಿಬಿಟ್ರೆ ಸಾಕು, ಆ ಶಬ್ದ ನಮ್ದಾಗ್ಬಿಡುತ್ತೆ. ಅದಕ್ಕೆ ಎಲ್ಲಿಂದನಾರು ತಂದ್ಕೊಳ್ಳಿ, ನಿಮ್ದೊಂದು ಕೊಂಬು ಕೊಟ್ಕೊಂಬಿಡಿ, ನಿಮ್ಮದು ಅಂತ ಮಾಡ್ಕೊಂಬಿಡಿ ಅಂದ್ಬಿಡ್ತಾರೆ ನಮ್ಮಲ್ಲಿ. ಸತ್ಯವಾಗಲೂ ಕನ್ನಡಿಗರು ಮಾಡ್ತಾ ಇರ್ತಕ್ಕಂಥದ್ದು ಅದೇ. ಯಾವುದೇ ಭಾಷೆಯನ್ನು ತಗೋತೀವಿ, ಅದಕ್ಕೊಂದು ಕೊಂಬು ಸೇರಿಸ್ಕೊತೀವಿ. ಕೊಂಬು ಅಂತ ಅಂದರೆ ಸ್ವರ ಅಷ್ಟೇ ಏನಿಲ್ಲ. ಸ್ವರಗಳಲ್ಲಿ ಅದರಲ್ಲೂ ಒಂದು ಸಂಗತಿ ಇದೆ. ಮೈಸೂರು ಪ್ರಾಂತ್ಯದ ಕನ್ನಡಿಗರಿದ್ದಾರಲ್ಲ, ಯಾವುದೇ ಭಾಷೆಯ ಶಬ್ದಗಳನ್ನು ಸ್ವೀಕರಿಸಿದಾಗ ಸ್ವರ ಸೇರಿಸ್ಕೋತೀವಿ. ಈಗ ಕಾಲೇಜ್ ಅನ್ನೋ ಶಬ್ದಕ್ಕೆ ಕಾಲೇಜು ಅಂತ ಮಾಡ್ಕೋತೀವಿ. ಕೆಲವು ಶಬ್ದಗಳನ್ನು ಸ್ವೀಕರಿಸುವಾಗ ಅದಕ್ಕೆ ದ್ವಿತ್ವವನ್ನು ಕೊಟ್ಕೊಂಡು ಸೇರಿಸ್ಕೋತೀವಿ. ಪೆನ್ನು ಅಂತ ಮಾಡ್ಕೋತೀವಿ. ನಗೆ ದ್ವಿತ್ವವನ್ನು ಕೊಟ್ಕೊಂಡು ಸೇರಿಸ್ಕೊಂಡು ಬಸ್ಸು ಅನ್ನೋ ಶಬ್ದಕ್ಕೆ ದ್ವಿತ್ವವನ್ನು ಕೊಟ್ಕೊಂಡ್ವಿ, ಸೇರಿಸ್ಕೊಂಡ್ವಿ. ಈಗೇನಾಗ್ತದೆ ಅಂದರೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಈ ಪದಗಳನ್ನು ಸ್ವೀಕರಿಸುವಾಗ ಅವರು ಸ್ವರ ಸೇರಿಸಲ್ಲ, ಸ್ವರ ಸೇರಿಸ್ಕೋತಾರೆ. ಅವರು ಕಾಲೇಜ್ ಅನ್ನೋದನ್ನ ಕಾಲೇಜ ಅಂತಾರೆ, ಹೋಟೆಲ್ ಅನ್ನುವಂಥದ್ದನ್ನು ಹೋಟೆಲ ಅಂತಾರೆ, ಹಾಸ್ಪಿಟಲ್ ಅನ್ನುವಂಥದ್ದನ್ನು ಹಾಸ್ಪಿಟಲ ಅಂತಾರೆ. ಹೀಗೆ ಅಲ್ಲಿ ಅಕಾರ ಸೇರಿಸ್ಕೋತಾರೆ, ನಾವು ಉಕಾರ ಸೇರಿಸ್ಕೋತೀವಿ. ಅದ್ರ ಜೊತೆಗೆ ಇನ್ನೊಂದು ಸಂಗತಿ ಇದೆ. ನಾವು ಬೇರೆ ಭಾಷೆಯಿಂದ ಪದಗಳನ್ನು ಸ್ವೀಕರಿಸಿದಾಗ ಆ ಸ್ವೀಕರಿಸೋ ಸಂದರ್ಭದಲ್ಲಿ ಅದನ್ನು ನಮ್ಮದಾಗಿ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪ್ರತ್ಯಯಗಳನ್ನು ಭಾಳ ಸುಲಭವಾಗಿ ಹತ್ತಿಸ್ತೀವಿ, ಸ್ವರಗಳನ್ನು ಬಹಳ ಸುಲಭವಾಗಿ ಹತ್ತಿಸ್ತೀವಿ. ಆ ಪ್ರತ್ಯಯಗಳಂತೂ ಎಷ್ಟು ಲೀಲಾಜಾಲವಾಗಿ ಹೊತ್ಕೊತವೆ ಅಂತ ಅಂದರೆ, ಸಂಬೋಧನಾ ಪ್ರತ್ಯಯಗಳು ಬರ್ತವೆ. ಬಾರ್ಲಾ ಹೋಗ್ಲಾ ಅಂತ ಬಳಸ್ತೀವಿ ನಾವು. ಇಲ್ಲ ಶಬ್ದ ಇದೆಯಲ್ಲ, ಇಂಗ್ಲೀಷ್ ಶಬ್ದ ಇಟ್ಕೊಂಡು ಕಮ್ಲ ಬಾರಯ್ಯ ಹೋಗಯ್ಯ ಅಂತಾರಲ್ಲ, ಯಾ ಅನ್ನೋದೊಂದು ಸಂಬೋಧನಾ ಅವ್ಯಯ. ಅದೊಂಥರ ನೋಡಿ, ಬಾರಯ್ಯ ಅನ್ನೋದನ್ನ ಕಮ್ಯ, ಹೋಗಯ್ಯ ಅನ್ನೋದನ್ನ ಗೋಯ. ಹೀಗೆ ಅವ್ಯಯಗಳು ಕೂಡ ಪ್ರತ್ಯಯಗಳು ಕೂಡ ಭಾಳ ಸುಲಭವಾಗಿ ಕನ್ನಡ ಭಾಷೆಗೆ ಬಂತಕ್ಕಂಥ ಪದಗಳ ಜೊತೆ ಸೇರಿಬಿಡ್ತವೆ. ಇದು ಈ ಭಾಷೆಗೆ ಇರ್ತಕ್ಕಂಥದ್ದೊಂದು ಸವಲತ್ತದು. ಕನ್ನಡ ಭಾಷೆ ಆ ಜಾಯಮಾನದಲ್ಲೇ ಅದಕ್ಕೆ ಅಷ್ಟು ಅವಕಾಶಗಳನ್ನ ಇಟ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇದು ಯಾವ ಭಾಷೆಯನ್ನು ಬೇಕಾದರೂ ಸ್ವೀಕರಿಸುತ್ತೆ, ಹಿಗ್ಗಿಸ್ಕೊಳ್ಳುತ್ತೆ. ಜೊತೆಗೆ ನಮ್ಮಲ್ಲಿ ಪ್ರಾದೇಶಿಕ ಸೊಗಡು ಅಂತ ಒಂದು ಬರುತ್ತೆ. ಒಂದೇ ಭಾಷೆಯನ್ನು ಆಡ್ತಕ್ಕಂತಹ ಜನರ ನಡುವೆ ಪ್ರದೇಶಕ್ಕನುಸಾರವಾಗಿ ಎಂಥ ಭಿನ್ನತೆಗಳು ಕಾಣ್ತೀವಿ ನಾವು. ಈಗ ಮಂಗಳೂರಿಗರು ಮಾತನಾಡ್ತಕ್ಕಂಥ ಕನ್ನಡ ಭಾಷೆಯ ಸ್ವರೂಪನೇ ಬೇರೆ, ಉತ್ತರ ಕನ್ನಡದವ್ರು ಮಾತನಾಡ್ತಕ್ಕಂತಹ ಕನ್ನಡ ಭಾಷೆಯ ಸ್ವರೂಪವೇ ಬೇರೆ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಾತನಾಡ್ತಕ್ಕಂಥ ಕನ್ನಡ ಸ್ವರೂಪವೇ ಬೇರೆ. ನಮ್ಮಲ್ಲಿ ಶಬ್ದಗಳು ಅಷ್ಟೇ, ಶಬ್ದಗಳ ಉಚ್ಚಾರ ಶೈಲಿನೂ ಅಷ್ಟೇ. ಕೆಲವು ಶಬ್ದಗಳೇ ನಮ್ಮಲ್ಲಿ ಪ್ರತ್ಯೇಕವಾಗಿ ಬಳಕೆ ಆಗ್ತವೆ. ಈಗ ನಾವು ಸುಮ್ಮನೆ ಅನ್ನೋ ಶಬ್ದವನ್ನು ಬಳಸ್ತೀವಿ. ಸುಮ್ಮನೆ ಅನ್ನೋ ಶಬ್ದನ ಉತ್ತರ ಕರ್ನಾಟಕ ಹೋದರೆ ಗಪ್ಪಿರೋ ಅಂತಾರೆ. ಆ ಗಪ್ಪನೆ ಅನ್ನೋ ಶಬ್ದ ಇದೆಯಲ್ಲ, ಆ ಗಪ್ ಅನ್ನುವಂಥದ್ದು ಏನಾಗ್ತದೆ ಅಂತ ಅಂದರೆ ಉಸಿರನ್ನು ಬಿಗಿ ಹಿಡಿಯುವಂಥದ್ದು. ನೋಡಿ, ಗಪ್ ಅಂದಾಗ ಉಸಿರು ನಿಂತು ಹೋಗುತ್ತೆ ಅಂತ, ಏನು ಮುಂದಕ್ಕೇನು ಇರಲ್ಲ ಅಂತ. ನೋಡಿ, ಕನ್ನಡ ಪದಗಳ ಉಚ್ಚಾರ ಇದೆಯಲ್ಲ, ಆ ಉಚ್ಚಾರ ಶೈಲಿಯಲ್ಲೇ ಆ ಪದಕ್ಕಿರ್ತಕ್ಕಂಥ ಅರ್ಥ ಎಲ್ಲೋ ಹುದುಗಿರುತ್ತೆ. ಈಗ ಕಾಗೆ ಅನ್ನೋ ಶಬ್ದ ಕಾ 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 ಅಂತ ಕಾಗೆ ಅನ್ನೋ ಶಬ್ದ ಆಗಿದೆ. ಗೂಬೆ ಅನ್ನೋ ಶಬ್ದ ಗೂ 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 ಗೂಬೆ ಆಗಿಬಿಟ್ಟಿದೆ. ಇಂಥ ಅಸಂಖ್ಯಾತವಾದ ಶಬ್ದಗಳು ಎಲ್ಲೂ ಇರ್ತವೆ. ನಮ್ಮ ಕನ್ನಡ ಭಾಷೆಯ ಶಬ್ದಗಳಲ್ಲೇ ಅಂಥದ್ದೊಂದು ವಿಶೇಷವಾದಂಥ ಶಕ್ತಿ ಇದೆ. ನೋಡಿ, ತವರು ಅನ್ನೋ ಪದವನ್ನು ನಾವು ಬಳಸ್ತೀವಿ. ಆ ತವರು ಅನ್ನೋ ಪದದ ಹಿಂದೆ ಅದು ಬೆಳೆದು ಬಂದಿರೋ ರೀತಿಯನ್ನು ಗಮನಿಸ್ಬಿಟ್ರೆ ಕನ್ನಡ ಭಾಷೆ ಎಷ್ಟು
ಎಷ್ಟು ವೈಜ್ಞಾನಿಕವಾಗಿ ಅಚ್ಚುಕಟ್ಟಾಗಿ ಹಂತ ಹಂತವಾಗಿ ಬೆಳ್ಕೊಂಡು ಬಂದಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಅದು ಕೂಡ ಕನ್ನಡ ಭಾಷೆಗೆ ಯಾಕೆ ಶಿಷ್ಟತೆ ಬರ್ತದೆ, ವಿಶಿಷ್ಟತೆ ಬರ್ತದೆ ಅಂತ ಅಂದರೆ ಸುಮ್ಮನೆ ಜಾಳಾಗಿ ಬೆಳ್ಕೊಂಬಂದಿಲ್ಲ ಸರ್. ಅದು ಬಹಳ ಹಂತ ಹಂತವಾಗಿ ವೈಜ್ಞಾನಿಕವಾಗಿ ಭಾಷಾ ವಿಜ್ಞಾನದ ದೃಷ್ಟಿಯಿಂದನೇ ಬೆಳ್ಕೊಂಡು ಬಂದಿದೆ. ತವರು ಅನ್ನೋ ಶಬ್ದ ಇವತ್ತು ಬಹಳ ಸರಳವಾಗಿ ಕಾಣ್ತಾ ಇದೆ. ಆ ತವರು ಅನ್ನೋ ಶಬ್ದದ ಮೂಲ ರೂಪ ತಮ್ಮವರ ಊರು, ಅದು ತಮರೂರು ಆಯಿತು. ಇದು ಸೌಲಭ್ಯಾಕಾಂಕ್ಷೆ ಅಂತ ಕರಿತೀವಿ ನಾವು. ಹೀಗೆ ಪದಗಳು ಬೆಳ್ಕೊಂಡು ಹೋಗೋದು. ತಮ್ಮವರ ಊರು ತಮರೂರು, ಮಕಾರ ವಕಾರ ಆಗುತ್ತೆ. ಮಕಾರ ವಕಾರ ಆದಾಗ ತವರೂರು ಅಂತ ಆಯಿತು. ತವರೂರು ಅನ್ನೋ ಶಬ್ದ ಕೂಡ ದೊಡ್ಡದಾಯ್ತಲ್ಲ, ತವರು ಮಾಡ್ಕೊಂಡ್ವಿ. ತವರು ಅನ್ನೋದು ಕೂಡ ಈಚೆಗೆ ತವರು ಆಗ್ಬಿಟ್ಟಿದೆ. ಈ ಭಾಷೆ ಬೆಳವಣಿಗೆ ಆಗುತ್ತೆ, ಎಲ್ಲ ಭಾಷೆಗಳಲ್ಲಿ ಬೆಳವಣಿಗೆ ಆಗ್ತದೆ. ಆದರೆ ಕನ್ನಡ ಭಾಷೆಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆ ವೈಜ್ಞಾನಿಕವಾದ ಹಿನ್ನೆಲೆಯಲ್ಲಿ ಭಾಳ ತರ್ಕಬದ್ಧವಾಗಿ ನಡೀತಾ ಇರ್ತದೆ. ಅದು ಕನ್ನಡ ಭಾಷೆಯ ಒಂದು ವಿಶೇಷವಾದ ಸೊಗಡು. ಮತ್ತು ಈ ಭಾಷೆಗೆ ಈ ನೆಲದ ಸೊಗಡಿದೆಯಲ್ಲ, ಅದು ಬಹಳ ಅದ್ಭುತವಾದದ್ದು. ಅದು ಹಿಂದಿನಿಂದ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನಿತ್ತು ಅನ್ನುವಂಥದ್ದನ್ನು ನಾವು ಅಧ್ಯಯನದ ಸಂದರ್ಭದಲ್ಲಿ ಗಮನಿಸ್ಬೋದು. ಒಂದು ವ್ಯಥೆ ಏನಪ್ಪ ಅಂತ ಅಂದರೆ, ಆ ಸೊಗಡು ಕ್ಷೀಣಿಸ್ತಾ ಇದೆ ಅಂಥೇಳಿ ಇತ್ತೀಚೆಗೆ ಭಾಳಷ್ಟು ಜನ ಅಂತಾರೆ. ಸತ್ಯ ಅದು. ಯಾಕೆಂದರೆ ಆ ಕ್ಷೀಣಿಸೋಕೆ ನಮ್ಮ ಬದುಕಿನ, ನಾನು ಹೇಳಿದ ಆರಂಭದಲ್ಲಿ ಯೂನಿಫಾರ್ಮಿಟಿ ಅನ್ನೋ ಒಂದು ಶಬ್ದವನ್ನು ಬಳಸಿದೆ. ಆ ಯೂನಿಫಾರ್ಮಿಟಿಯೇ ಕಾರಣ ಅಂತ ಅನಿಸ್ತದೆ ನಮಗೆ. ಬದುಕಿನ ವೈವಿಧ್ಯತೆಗಳು ಹಾಳಾದ ಹಾಗೆ ಭಾಷೆಯ ವೈವಿಧ್ಯತೆ ಕೂಡ ನಶಿಸ್ತಾ ಹೋಗುತ್ತೆ. ಮತ್ತು ಬದುಕಿನಲ್ಲಿ ಸತ್ವ ಸ್ವಲ್ಪ ಕಡಿಮೆ ಆಗ್ತಾ ಹೋದ ಹಾಗೆ ನಾವು ಬಳಸೋ ಭಾಷೆಯಲ್ಲಿ ಕೂಡ ಸತ್ವ ಕಡಿಮೆ ಆಗ್ತದೆ. ನಮ್ಮ ಆಲೋಚನೆಗಳಿಗೆ ಸತ್ವ ಕಡಿಮೆ ಆದ ಹಾಗೆ ನಮ್ಮ ಉಚ್ಚಾರದಲ್ಲೂ ಸತ್ವ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಜನಪದರಿಗೆ, ನಮ್ಮ ಪೂರ್ವಿಕರಿಗೆ ಆಲೋಚನೆಯಲ್ಲಿ ಗಟ್ಟಿತನ ಇತ್ತು, ಅವರ ಭಾಷೆಯಲ್ಲಿ ಗಟ್ಟಿತನ ಇರ್ತಿತ್ತು. ನಮ್ಮ ಆಲೋಚನೆಗಳಲ್ಲಿ ಗಟ್ಟಿತನ ಅಲ್ಲ ಇವತ್ತು. ಹಾಗಾಗಿ ನಾವು ಆಡೋ ಭಾಷೆ ಕೂಡ ಗಟ್ಟಿತನವನ್ನು ಕಳ್ಕೊತಾ ಇದೆ ಅಂತ ಅನಿಸುತ್ತೆ ನಮಗೆ. ಅದಾಗಬಾರ್ದು. ನಮ್ಮ ಆಲೋಚನೆಗಳನ್ನು ಗಟ್ಟಿಗೊಳಿಸ್ಕೊಂಡ ಹಾಗೆ ನಮ್ಮ ಭಾಷೆ ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ. ನಮ್ಮ ಮೂಲ ಜಾಯಮಾನದ ಭಾಷೆಯನ್ನು ಉಳಿಸ್ಕೊಳ್ತಕ್ಕಂಥದ್ದೊಂದು ಪ್ರಯತ್ನವನ್ನು ಮಾಡಬೇಕು ನಾವು. ಆಗ ಈ ಸೊಗಡು ಇನ್ನು ಮುಂದಿನ ತಲೆಮಾರಿಗೆ ಮುಂದುವರಿತದೆ. ಅದನ್ನು ವಿಸ್ತರಿಸ್ಬೇಕು ನಾವು. ಆ ವಿಸ್ತರಿಸೋ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಸರಣಿಯಲ್ಲಿ ಕನ್ನಡ ನಾಡಿನ ಭಾಷಾ ಸೊಗಡು ಕುರಿತು ಮಾತನಾಡಿದವರು ಡಾಕ್ಟರ್ ಎಚ್.ಎಲ್. ಮಲ್ಲೇಶಗೌಡ ಅವರು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ಕನ್ನಡ ಗೋವಿನ ಓ ಮುದ್ದಿನ ಕರು. ಕಾರ್ಯಕ್ರಮದ ನಿರ್ವಹಣೆ ಬಿ.ವಿ. ಶ್ರೀಧರ್. ಸಹಕಾರ ಶಮಿತಾ ಜೈನ್. ಕನ್ನಡತನವೊಂದಿದ್ದರೆ ನೀನ್ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು.